ಮಾಜಿ ಅಧ್ಯಕ್ಷ ವೀರಭದ್ರಯ್ಯನವರಿಗೆ, ಮಾಜಿ ಅಧ್ಯಕ್ಷ ವೀರಭದ್ರಯ್ಯನವರಿಗೆ. ಇದೇನು ಪಾರಾತವರು ನಿಮ್ಮನ್ನು ಇದ್ದಕ್ಕಿದ್ದಂಗೆ ಮಾಜಿ ಅನ್ಬಿಟ್ರು. ಮಾವ ನಿಮ್ಮ ತಮ್ಮ ಅಂತೀನಂತ ತಿಳ್ಕೊಬಿಡಿ ಮಾವ. ನಾಮಿನೇಷನ್ನ ವಾಪಸ್ ತಗೋಬಾರ್ದು ಅಂತ ಮಕ್ಕಳ ಮ್ಯಾಕೆ ಆಣೆ ಮಾಡಿಸ್ಬಿಟ್ರು. ನನ್ನ ಕೈನಾಗ ಏನು ಮಾಡ್ಕೊಳಕ್ಕಾಗಲಿಲ್ಲ ಮಾವ. ಒಬ್ಬ ನಾಯಕ ಹೇಗಿರಬೇಕು ಅಂತ ನಮ್ಮ ವೀರಭದ್ರಯ್ಯವ್ರನ್ನ ನೋಡಿ ಕಲಿಬೇಕು. ಇಷ್ಟು ವರ್ಷ ನಾನು ಅಧ್ಯಕ್ಷ ಆಗಿದ್ದ ಸಾಕು, ಇನ್ನು ಮುಂದೆ ಅಳಿಯ ಆಗಬೇಕು ಅನ್ನೋದು ಅವ್ರ ಆಸೆ. ಆದರೆ ಜನ ಬಿಡಬೇಕಲ್ಲ, ನೀವು ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಅವರು ನಿಂತು ಅಳಿಯನ್ನು ನಿಲ್ಲಿಸಿದ್ದಾರೆ. ಇಂಥ ಮನುಷ್ಯ ಎಲ್ಲಿ ಸಿಗ್ತಾರೆ? ಹೊಡಿರಿ ಚಪ್ಪಾಳೆ. ಇದೇ ಖುಷಿಗೆ ಊರಿನ ಸಮ್ಮುಖದಲ್ಲಿ ನನ್ನ ತಂದೆಯವರಾದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ವೀರಭದ್ರಯ್ಯನವರು ತಮ್ಮ ಅಳಿಯನಿಗೆ ಪುಷ್ಪಹಾರವನ್ನು ಹಾಕುವ ಮೂಲಕ ಅವರ ಜಯಕ್ಕೆ ಗೆಲುವಿಗೆ ಆರಂಭವನ್ನು ಶುರು ಮಾಡಲಿ ಅಂತ ಕೇಳ್ಕೊತಿದ್ದೀನಿ. ಗುಣಬೇಡ. ಮಾಜಿ ಅಧ್ಯಕ್ಷರೇ, ಹಾರ ಹಾಕಿ. ಚಪ್ಪಾಳೆ. ನಮ್ಮ ಯಜಮಾನರು ವರದಕ್ಷಿಣೆ ಅನ್ನೋದು ಮಹಾಪಾಪ, ಅದನ್ನು ಮಾಡಬಾರ್ದು ಅಂತಾರೆ. ಆದರೆ ಆ ರೂಪದಲ್ಲಿ ಅಧ್ಯಕ್ಷ ಸ್ಥಾನವನ್ನ ಅಳಿಯನಿಗೆ ಬಿಟ್ಕೊಡ್ಬೇಕು ಅಂತ ಬಿಟ್ಕೊಡ್ತಾ ಇದ್ದಾರೆ. ಇಂಥ ಮನುಷ್ಯ ಎಲ್ಲಿ ಸಿಗ್ತಾರ್ರಿ? ಹೊಡಿರಿ ಚಪ್ಪಾಳೆ. ಅದಕ್ಕೆ ಇನ್ನು ಊರ್ ಜನದ ಮುಂದೆ ಅದು ನಮ್ಮ ಇದು ಸೆಲೆಬ್ರೇಷನ್ ಅದನ್ನ ಮಾಡ್ಕೊಂಬತ್ತೀವಿ. ಶಿವಣ್ಣನಿಗೆ 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 ಶಿವಣ್ಣನಿಗೆ. ಏನ್ರಿ ವೀರಭದ್ರಯ್ಯ, ಹೆಂಗಿತ್ತು ಶಾಕ್? ಹೋಗಿ ಇವಾಗ ಕೊಟ್ಟಿರೋ ಕೆಲಸ ಮಾಡಿ ಹೋಗಿ. ಗೋಗು. ಓ, ನಿನಗೆ ಬೇರೆ ಸೆಪ್ರೇಟ್ ಆಗಿ ಹೇಳ್ಬೇಕಾ? ಯಾಕತ್ತೆ, ಏನಾಯ್ತು? ನಾನೇನ ತಪ್ಪು ಮಾಡೀನಿ ಅನ್ಸ್ತಾ? ಅಯ್ಯೋ ಇಲ್ಲಮ್ಮ, ನನ್ನ ರಾಣಿ ಯಾವತ್ತೂ ತಪ್ಪು ಮಾಡೋಳಲ್ಲ. ಯಾಕೆಂದ್ರೆ ನೀನು ಆ ದೇವಿ ಪುತ್ರ ಮಾರಿಗುಡಿ ಶಿವಣ್ಣನ ತಂಗಿ. ಕಷ್ಟದಲ್ಲಿ ಬೆಂದ್ರು ಹೂವಾಗ ಅರಳ್ತಾಳೆ ಹೊರತು ಹಾವಾಗ ಕಚ್ಚೋಳಲ್ಲ. ಇವ್ರುಗಳೆಲ್ಲ ನನಗೆ ನನ್ನ ಮಗಂಗೆ ಕೊಟ್ಟು ಕಷ್ಟಗಳನ್ನು ನೆನೆಸ್ಕೊಂಡ್ರೆ ತುಂಬಾನೇ ಬೇಜಾರಾಗತ್ತೆ. ಆದ್ರೆ ಅವರು ನಮ್ಮ ಮಕ್ಕಳೇ ಅಲ್ವಾ, ಪಾಪ ಅನ್ಸುತ್ತಮ್ಮ. ಆದ್ರೆ ನೀನು ನನ್ನ ಮಾತಿಗೆ ತಲೆ ಕೆಡ್ಸ್ಕೋಬೇಡ. ಶಿವಣ್ಣನ ತಂಗಿಯಾಗಿ, ಪಾರ್ವತಿ ನಾದ್ನಿಯಾಗಿ ನಿನ್ಗೇನ್ ಸರಿ ಅನ್ಸುತ್ತೋ ಅದನ್ನ ನೀನ್ ಮಾಡು. ನಿನ್ ಜೊತೆ ನಾನಿರ್ತೀನಿ. ಏನಂತೀಯೋ ಛತ್ರಿ? ನಾವು ಬಿಸ್ಕತ್ ಹಾಕಿದ ನಾಯಿ ಮತ್ತೆ ಮುಸ್ಕೊಂಡು ವಾಪಸ್ ಬರುತ್ತ? ಅಪ್ಪಯ್ಯ, ಅದು ಬರೀ ಬಿಸ್ಕೆಟ್ ತಿಂದಿದ್ರೆ ಬತ್ತಿರ್ಲಿಲ್ವೋ ಏನೋ, ಆದ್ರೆ ಅದು ಕಡ್ದಿರೋದು ಮೂಳೆನ. ಬಂದೇ ಬತ್ತೈತ ನಾಯಿ. ತಣಿ ಎಂದೋರ್ ಮಂದಾಗೆ ಅಂತ ನಾಯಿ ಬತ್ತೈತೆ ನೋಡಿ. ವರ್ಷ ಬಾರೋ ಕಂದ. ಇರ್ಲಿ ಸೀನಾ, ತಿಂಡಿಗೆ ಹೇಳೇನ್ಲ? ಬೇಡ ಪರಶು, ತೋಟದ ಮನೆಯೆಲ್ಲ ಮುಗಿಸ್ಕೊ ಬಂದೆ. ಸಾವತಿ ಸಣ್ಣವಳಲ್ಲ, ದಾಯಾದಿ ಚಿಕ್ಕವನಲ್ಲ. ಆದರೆ ಈ ಎಲೆಕ್ಷನ್ನು ಅಂತ ಬಂದುಬಿಟ್ರೆ ಎಲ್ಲರೂ ದೊಡ್ಡವ್ರ ಥರನೇ ಆಡ್ತಾರೆ. ಯಾಕೋ ಗೊತ್ತಾಗಲ್ಲ ನೋಡು. ಅರ್ಥ ಆಗ್ಲಿಲ್ಲ ಯಜಮಾನ್ರೆ. ಏನಿಲ್ಲ ಸೀನಾ, ನಿಂಗೆ ಗೊತ್ತೈತಲ್ಲ, ಶಿವ ಎಲೆಕ್ಷನ್ಗೆ ನಾಮಿನೇಷನ್ ಫೈಲ್ ಮಾಡವನೆ. ಅದನ್ನು ಫೈಲ್ ಮಾಡೋಕೆ ಹೇಳುದು ನಮ್ಮ ಯಜಮಾನ್ರಯ್ಯ. ಏನ್ ಮಾಡೋದು ಸೀನಾ?
ಹಿಂಗೆ ಅವ್ನು ನಾಮಿನೇಷನ್ ಮಾಡು ಅಂತ ಹೇಳಿದ್ದು ಮಿನಿಸ್ಟ್ರು. ಅವ್ರು ಹೇಳಿದ್ಮೇಲೆ ನಾವು ತೆಗ್ದಾಕಕ್ಕಾಗತ್ತಾ? ಹೇಳಿ ಮಾಡಿಸ್ದೆ. ಆದರೆ ಈಗ ಮತ್ತೆ ಮಿನಿಸ್ಟ್ರು ನಾನೇ ಗೆಲ್ಲಬೇಕು ಅಂತ ಹೇಳ್ತಿದ್ದಾರೆ. ಶಿವನ ಎಲೆಕ್ಷನ್ ನಿಲ್ಸಕ್ಕೆ ಹೇಳಿದ್ದು ಅವರೇ, ಈಗ ನನ್ನನ್ನೇ ಗೆಲ್ಲಬೇಕು ಅಂತ ಹೇಳ್ತಿದ್ದಾರೆ. ಏನು ಮಾಡಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಅದಕ್ಕೆ ಸೀನಾ, ಈ ರಾಜಕೀಯ ಅಂದರೆ ಏನೇನೋ ಆಗೋಯ್ತದೆ. ಈಗ ನೋಡು, ಶಿವ ನನಗೆ ಭಾವ ಆಗಬೇಕು, ನನ್ನ ಹೆಂಡ್ರಿಗೆ ಅಣ್ಣ ಆಗಬೇಕು, ನನ್ನ ತಂಗಿಗೆ ಗಂಡ ಆಗಬೇಕು. ಹಿಂಗೆಲ್ಲ ಇರಬೇಕಾದ್ರೆ ನಾನು ನಮ್ಮ ಅಪ್ಪನೇ ಗೆಲ್ಲಬೇಕು ಅಂತ ಓಡಾಡಿದ್ರೆ ಅವರೆಲ್ಲ ನನ್ನ ಬಗ್ಗೆ ಏನಾರು ಅನ್ಕೊಳಕ್ಕಿಲ್ವೇ? ಪರಶು, ಯಜಮಾನ್ರೆ ನನಗೆ ಹೊಸ ಜೀವನ ಕಟ್ಕೊಟ್ಟಿರೋದು. ಅವ್ರು ಗೆಲ್ಲಬೇಕು ಅಂದರೆ ನಾನು ಏನು ಮಾಡಬೇಕು ಹೇಳಿ, ಏನಾರ ಮಾಡೋಣ. ಏನಿಲ್ಲ ಕಣೋ ಸೀನು, ಎಲೆಕ್ಷನ್ ಟೈಮ್ನಲ್ಲಿ ನೀನು ನನ್ನ ಜೊತೆ ಇದ್ದರೆ ಸಾಕು, ಅದೇ ಒಂದು ದೊಡ್ಡ ಬಲ ನನಗೆ. ನಾನು ನಿಮಗೆ ಬಲನ? ನಮ್ಮಪ್ಪ ಒಂದಿನಕ್ಕೂ ಈ ಮಾತೇ ಹೇಳಲಿಲ್ಲ. ಮಾತೆತ್ತಿದ್ರೆ ನಾನು ಕೆಲ್ಸಕ್ಕೆ ಬಾರದೇ ಇರೋನು, ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತಲೇ ಬೈತಿದ್ದ. ಆದರೆ ನೀವು, ನಾನು ನಿಮ್ಮ ಜೊತೆ ಇದ್ರೆ ಬಲ ಅಂತ ಹೇಳ್ತಿದ್ದೀರ. ಸರಿ ಯಜಮಾನ್ರೆ, ಆಯ್ತು, ನನ್ನ ಪ್ರಾಣ ಹೋದ್ರು ಸರಿ, ಒಟ್ಟಿನಲ್ಲಿ ನನ್ನ ಸಪೋರ್ಟ್ ನಿಮ್ಗೇನೆ. ಹಗಲು ರಾತ್ರಿ ಅನ್ನ ನೀರು ಬಿಟ್ಟು ಓಡಾಡೋದಾಗ್ಲಿ ನಮ್ಮೂರಿನ ದೊರೆ ಯಾವತ್ತೂ ದೊರೆ ಆಗೇ ಇರಬೇಕು. ಒಟ್ಟಿನಲ್ಲಿ ನೀವು ಎಲೆಕ್ಷನ್ ಗೆಲ್ಲಬೇಕು, ಗೆದ್ದೇ ಗೆಲ್ತೀರ. ಶಿವಣ್ಣ ನಿಮ್ಗೆ ಗೆಳೆಯನೇ ಆಗಿರ್ಬೋದು, ನಾನು ಅದ್ರ ಬಗ್ಗೆ ಏನು ಮಾತಾಡಕ್ ಹೋಗಲ್ಲ. ಒಟ್ಟಿನಲ್ಲಿ ನೀವು ಗೆಲ್ಲಬೇಕಷ್ಟೇ ಯಜಮಾನ್ರೆ, ನೀವು ಅಧ್ಯಕ್ಷ ಆಗಬೇಕು. ಖುಷಿ ಆಯಿತು ಕಣೋ ಸೀನು, ತುಂಬ ಖುಷಿ ಆಯಿತು ಕಣೋ. ಹೋಗ್ಬಿಟ್ಟು ಬಾ, ಪ್ರಚಾರದ ಸಮಯದಲ್ಲಿ ಹೇಳ್ತೀನಿ, ಬಂದ್ಬಿಡು ಆಯ್ತಾ? ಸರಿ ಯಜಮಾನ್ರೆ, ಆಯ್ತು, ಬರ್ತೀನಿ ಪರಶು.